ಅದು ಉಳಿಬೇಕು. ಹೌದು, ಅವ್ರ ಮೇಲೆ ಸಾಲ ಆಗ್ಯದ, ಇಲ್ಲಂತಲ್ಲ. ಜಗದಲ್ಲಿ ಅತ್ಯಂತ ಹೆಚ್ಚು ಸಾಲ ಇದ್ದಂಥ ದೇಶ ಅಮೇರಿಕ ಅದ, ಒಪ್ಪು ನಾವು ಮಾತನ್ನು. ಹಾಗಂತೇಳಿ ತಮ್ಮ ದೇಶ ಸಾಲವನ್ನು ಇನ್ನೊಂದು ದೇಶಗಳ ಮೇಲೆ ಹೇರುವಂಥದ್ದು ಏನು ಅಂತ. ಈ ಹಿಂದೆ ನಮ್ಗೆ 3% ನಮ್ಮದು ವಸ್ತುಗಳಲ್ಲಿ ಮಾರೋದಕ್ಕೆ ಸುಂಕ ತೊಗೊಳ್ತಿದ್ರು. ನಾವು ಹೆಚ್ಚು ತೊಗೊಂಡಿದ್ವಿ, ಒಪ್ಪು ನಾವು ಮಾತನ್ನು. ಅವ್ರು ನಮ್ಮಿಂದ ಅನುಕೂಲಗಳಿದ್ದು. ಒಂದು ಏನಪ್ಪ ಅಂದ್ರೆ ಅಮೇರಿಕ ಪರವಾಗಿ ನಿಲ್ಲುವಂಥ ದೃಷ್ಟಿಕೋನ ಭಾರತದಿತ್ತು, ಅಮೇರಿಕ ವಿರುದ್ಧ ಹೋಗ್ತಾ ಇರಲಿಲ್ಲ. ಇಲ್ಲಿವರೆಗೆ ನಡೆದುಕೊಂಡಂಥ ಮೋದಿಯವರ ಮೌನ, ಮೋದಿಯವರ ವಿರುದ್ಧವಾಗಿ ಸಿಂಧೂರ್ ನಾನು ನಿಲ್ಲಿಸಿದ್ದು ಅಂತ ಹೇಳಿದಾಗ ಏನೂ ಮಾತಾಡೋದು ಹೋದಂಥದ್ದು. ಒಬ್ಬ ಶ್ರೀಮಂತರ ಮುಂದೆ ಒಬ್ಬ ಬಡವ, ಒಬ್ಬ ನೀವು ಅದನ್ನು ಏನಂತರೂ ಗೊತ್ತಿಲ್ಲ ಯಾವ ರೀತಿಯಾಗಿ ಬಿಹೇವ್ ಮಾಡ್ತಾಯಿದ್ರು, ಆ ರೀತಿ ಬಿಹೇವ್ ನಮ್ಮದಾಗಿತ್ತು, ನಮ್ಮ ಪ್ರಧಾನಿಯವ್ರದ್ದಾಗಿತ್ತು. ಯಾವುದಕ್ಕೂ ಮಾತಿಲ್ಲ, ಇವತ್ತಿಗೂ ಮಾತಿಲ್ಲ. ಇಂಥ ಒಬ್ಬ ಅಮೇರಿಕಾದ ಒಬ್ಬ ಡಿಕ್ಟೇಟರ್ ಅವರು, ಅದರಲ್ಲಿ ಎರಡು ಮಾತಿಲ್ಲ. ಡಿಕ್ಟೇಟ್ ಹಿಂಗೆ ಹೋಗಬೇಕು ಅಂತ ಈಗೂ ಕಂಡೀಷನ್ ಅದೇ. 50ರಿಂದ 25 ತಂದಿಳಿಸಿದ್ದು ಉಪಕಾರ ಅಂತಲ್ಲ, ಕಂಡೀಷನ್ ಅದ. ಏನಂತಂದ್ರೆ ಆಯಿಲ್, ಕ್ರೂಡ್ ಆಯಿಲ್, ಎಣ್ಣೆಯನ್ನು ರಷ್ಯಾದಿಂದ ಕೊಂಡುಕೊಳ್ಳಕೂಡದು. ಇದೆಲ್ಲಿನೇ ರೀ? ಇದು ನಮ್ಮ ಪ್ರಜಾಪ್ರಭುತ್ವದ ಅಥವಾ ಸಾರ್ವಭೌಮತ್ವಕ್ಕೆ ಪ್ರಶ್ನೆ ಮಾಡುವಂಥ ವಿಷಯ ಅಲ್ವಾ ಇದು? ನಾವು ಯಾರ ಜೊತೆಗೆ ಏನು ಮಾಡ್ತೀವಿ ಅನ್ನೋದು ಹೇಳೋದಕ್ಕೆ ಇವ್ರು ಯಾರು? ಹೂ ಈಸ್ ದಿಸ್ ಟ್ರಂಪ್? ಇವತ್ತು ನಮ್ಮ ಮೋದಿಯವ್ರ ಉತ್ತರ ಕೊಡಬೇಕಾಗಿದ್ದಕ್ಕೆ. ಯಾಕೆಂದ್ರೆ ನಮಗೆ ಆಯಿಲಲ್ಲಿ 30% ಕಡಿಮೆ ಬರ್ತದೆ ರೀ ಉಳಿದವ್ರಿಗಿಂತಲೂ. ಬೇರೆ ದೇಶಗಳಿಂದ ಪರ್ಚೇಸ್ ಮಾಡಿದರೆ ಎಷ್ಟು ಕೊಡ್ತೀವೋ ಅದಕ್ಕಿಂತ 30% ನಮ್ಮ ಕಡಿಮೆದಲ್ಲಿ ಮಾರ್ತಾ ಇದ್ದಾರೋ. ಹೌದು, ಯುದ್ಧ ಅದು ಯುಕ್ರೇನ್ಗೆ ಅವ್ರಿಗೆ. ಅದು ನಿಲ್ಲಿಸ್ಬೇಕು ಸರಿ, ಆದ್ರೆ ನಿಲ್ಲಿಸ್ಬೇಕಾದವ್ರು ನಿಲ್ಲಿಸ್ರಿ, ನಿಮ್ಗೆ ಬ್ಯಾಡ ಅಂತ ಯಾರು ಹೇಳಿದಾರ? ನಮ್ಮ ದೇಶದ ಹಿತಾಸಕ್ತಿಗೆ ಪೆಟ್ಟು ಬಿಡುವಂಥ ಕೆಲಸನ ಇವತ್ತು ಇವರು ಒಪ್ಕೊಂಡಿದ್ದಾರೆ. ನಮಗೆ 18% ನಾವು ಅಲ್ಲಿ ಮಾರೋದ್ರಲ್ಲಿ ನಾವು ಕೊಡಬೇಕು ಅವ್ರಿಗೆ. ಅವ್ರು ನಮಗೇನು ಕೊಡುವಾಗಿಲ್ಲ ಅಮೇರಿಕದವರು. ಇದೇನಿದು ಎಲ್ಲ ಇದಂಥ ಒಂದು ಒಪ್ಪಂದ ಈಗ ಬರುತ್ತಿರೋದು ಇಲ್ಲಿವರೆಗೆ ಸಿಕ್ಕಂಥ